ನೀವು ಮುಂದೆ ಇಬ್ಬರು ದೊಡ್ಡವರಾದ್ಮೇಲೆ ನನ್ನ ಯಾರು ನೋಡ್ಕೊಂತೀರಪ್ಪ? ನಾನು ನೋಡ್ಕೊಂತ ನಮ್ಮ ಮನೆಯನ್ನ. ಅಮ್ಮ ನಾ ಇವನ್ಕಿಂತ ಚೆನ್ನಾಗಿ ನೋಡ್ಕೊತೀನಿ ಅವನಿನ. ನಾನೇ ಮನೆಗೆ ದೊಡ್ಡ ಮಗ ಇದ್ದೀನಿ, ಅಮ್ಮನ ನಾನೇ ನೋಡ್ಕೊಂತೀನಿ. ನೀ ದೊಡ್ಡನಾದ್ರೆ ನೀನೇ ನೋಡ್ಕೋಬೇಕಾ? ನಾ ಚಿಕ್ಕ ಮಗ ಆದ್ರೆ ಅಮ್ಮನ ನೋಡ್ಕೋಬಾರ್ದೇನು? ಬಿಡು ನಮ್ಮಮ್ಮ ನಾನು ನೋಡ್ಕೊಂತೀನಿ. ನಮ್ಮಮ್ಮ ಬಿಡು ನಾನ್ ನೋಡ್ಕೋತೀನಿ. ನಿಂತ್ಗಾರಪ್ಪ, ಇಬ್ಬರು ಸೇರಿ ನನ್ನ ನೋಡ್ಕೇರಿ. ನಿಮ್ಮಂತ ಇಬ್ಬರು ಮಕ್ಕಳು ಪಡ್ಯಾಕ ನಾನೇ ಎಷ್ಟೋ ಪುಣ್ಯ ಮಾಡಿದೀನಪ್ಪ. ರೀ ಇನ್ಮೇಲಿಂದ ನಿಮ್ಮ ಅಮ್ಮನ ನೀವು ನೋಡ್ಕೊಳಕ್ ಹೋಗ್ಬೇಡಿ, ನಿಮ್ ತಮ್ಮನ್ ನೋಡ್ಕೊಳಕ್ ಹೇಳ್ರಿ. ಸರಿ ಆಯ್ತು. ರೀ ಇನ್ಮೇಲಿಂದ ನಿಮ್ಮ ಅಮ್ಮನ ನೋಡ್ಕೊಬೇಡ್ರಿ, ನಿಮ್ಮ ಅಣ್ಣಗೆ ಹೇಳ್ರಿ ನಿಮ್ಮ ಅಮ್ಮನ ನೋಡ್ಕೆ ಅಂತ. ಸರಿ. ತಮ್ಮ ತಮ್ಮ ಅಮ್ಮನ್ನ ಇನ್ಮೇಲಿಂದ ನೋಡ್ಕೊಳಕ್ಕಾಗಲ್ಲ ನನ್ನ ಕೈಲಿಂದ. ಇನ್ಮೇಲಿಂದ ನೀನೇ ನೋಡ್ಕೋಬೇಕಷ್ಟೇ. ಇವಾಗ್ಲೇ ನಾನು ಹೆಂಡತಿನ ಮಕ್ಕಳ ಸಾಕಾಗಲ್ಲ, ನಿನ್ನ ಅಮ್ಮನ ಎಲ್ಲಿ ಸಾಕ್ಲಿಲ್ಲ ನಾನು? ನಿನ್ ಒಬ್ಬರಿಗೆ ನಾ ಹೆಂಡತಿ ಮಕ್ಕಳು, ನನಗೆ ನಿಲ್ವೇನು? ನಾನಂತೂ ಅಮ್ಮನ ನೋಡ್ಕಕ್ ಆಗಲ್ಲಣ್ಣ. ನಾ ಇವತ್ತೇ ನಾನು ಹೆಂಡತಿ ಮಕ್ಕಳು ಕರ್ಕೊಂಡು ಬೆಂಗಳೂರಿಗೆ ಹೋಯ್ತೀನಿ, ನೀ ಏನಾದ್ರೂ ಮಾಡ್ಕೋ. ಲೇ ನೀ ನೋಡ್ಕೊಂಡ್ರೆ ನೋಡ್ಕೋ, ಇಲ್ಲಾಂದ್ರೆ ನಾನು ಹೆಂಡತಿ ಮಕ್ಕಳ ಕರ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ. ಬಿಡು ನಮ್ಮಮ್ಮ ನಾನು ನೋಡ್ಕೊಂತ. ನಮ್ಮಮ್ಮ ಬಿಡು ನಾನ್ ನೋಡ್ಕೋತೀನಿ. ಯಪ್ಪ ನನ್ ಸಲಗ ನೀವು ಇಬ್ರು ಜಗಳ ಆಡಕ್ ಹೋಗ್ಬೇಡ್ರಿ. ನಾನೇ ಅಷ್ಟು ಭಾರ ಆಗಿದ್ದೀನಿ ಅಂದ್ರ ನಾನೇ ಓದ್ತೀನಿ. ನನ್ ಕಷ್ಟ ಏನದ ನಾನೇ ನೋಡ್ಕೊಂತೀನಿ, ಇಬ್ರು ಖುಷಿಯಾಗಿರ್ರ ಅಷ್ಟೇ ಸಾಕು. ನನ್ಗ ಬ್ಯಾರೆ ಏನ್ ಬೇಡ. ನಾವು ಹಗಲು ರಾತ್ರಿ ದುಡಿದು ಸಾಕಿರಂತ ಮಕ್ಕಳು ಯಾರ್ದ ಮಾತು ಕೇಳಿ ಎತ್ತು ತಾಯಿನ ಹೊರಗ್ ಹಾಕ್ತಾರ. ಬ್ಯಾರ್ಯಾರ ಮಾತು ಕೇಳಿ ದಯವಿಟ್ಟು ನಿಮ್ ತಾಯಿನ ಹೊರಗ್ ಹಾಕ್ಬೇಡ್ರಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಆದಷ್ಟು ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.